ನಾಪಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಸತ್ ಮಾದರಿ ಚುನಾವಣೆಯ ಮೂಲಕ ಶಾಲಾ ನಾಯಕರನ್ನ ಆಯ್ಕೆ ಮಾಡಲಾಯಿತು. ಶಾಲೆಯಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಗುಪ್ತ ಮತದಾನದ ಮೂಲಕ ಶಾಲಾ ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರು. ಶಾಲಾ ನಾಯಕನಾಗಿ ಎಜೆ ದರ್ಶನ್, ಉಪನಾಯಕನಾಗಿ ಎಆರ್ ಶಾಹಿದ್, ಸಾಂಸ್ಕೃತಿಕ ನಾಯಕಿಯಾಗಿ ಕೆಎಚ್ ಅಫೀಫಾ, ಉಪನಾಯಕರಾಗಿ ವಿನೀತಾ ವಿನೋದ್, ಕ್ರೀಡಾ ನಾಯಕನಾಗಿ ಎಂಇ ಮಿಸಾಬ್, ಉಪನಾಯಕನಾಗಿ ಕೆಕೆ ನಜಾನ್, ವಾರ್ತಾ ಇಲಾಖೆಯ ನಾಯಕಿಯಾಗಿ ಎಂಜೆ ಲೀನಾ, ಉಪನಾಯಕನಾಗಿ ಎಎಂ ಜಿದಾನ್, ಶಿಸ್ತು ನಿರ್ವಹಣಾ ನಾಯಕನಾಗಿ ಎಂಎಸ್ ಲಿಖಿತ್, ಉಪನಾಯಕನಾಗಿ ದಿನೇಶ್ ಆಯ್ಕೆಗೊಂಡರು. ಕಾರ್ಯಕ್ರಮದಲ್ಲಿ ಚುನಾವಣೆಯಲ್ಲಿ ಗೆದ್ದ ವಿದ್ಯಾರ್ಥಿಗಳೇ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ. ಶಾಲೆಯ ಅಧ್ಯಕ್ಷರಾದ ಬದ್ದಂಜೆಟ್ಟಿರ ಗಪ್ಪಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕಿ ಶ್ರುತಿ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ಕಿರಣ್ ಅವರು ಮತದಾನ ಪ್ರಕ್ರಿಯೆ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಪ್ರಸಕ್ತ ಸಾಲಿನಲ್ಲಿ ಹೊಸದಾಗಿ ಶಾಲೆಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಪೆನ್ನು ಹಾಗೂ ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಸ್ಕೂಲಲ್ಲಿ ಪ್ರತಿಯೊಂದು ಜವಾಬ್ದಾರಿನ ನಿರ್ವಹಿಸಬೇಕು. ಇವರು ಯಾವಾಗ ಒಬ್ಬ ವ್ಯಕ್ತಿ ನಾಯಕನಾಗ್ತಾನೋ ಅವನಿಗೆ ತನ್ನದೇ ಆದಂತ ಒಂದು ಶಿಸ್ತು ಬರ್ತದೆ, ಒಂದು ಡಿಸಿಪ್ಲಿನ್ ಬರ್ತದೆ ಪ್ರತಿಯೊಬ್ಬನಲ್ಲೂ. ಅದಕ್ಕೋಸ್ಕರ ಅವನು ನಾಯಕನಾಗಬೇಕು ಅಂತ. ಈಗ ಒಬ್ಬ ಕ್ಯಾಪ್ಟನ್ ಆದ ತಕ್ಷಣ ಅವನಿಗೇನಿರ್ತದೆ, ಈ ಸ್ಪೋರ್ಟ್ಸ್ ಲೀಡರ್ ಏನಿರ್ತದೆ, ಸ್ಪೋರ್ಟ್ಸ್ ಲೀಡರ್ಲಿ ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ತಾನೆ, ಯಾವುದೇ ಒಂದು ಸ್ಪೋರ್ಟ್ಸ್ ನಡಿಬೇಕಾದ್ರೂ ಅವ್ರು ಯಾವುದೇ ಒಂದು ಕೊರತೆಗಳನ್ನ ಬರದಂತೆ ನೋಡ್ಕೋಬೇಕು. ಅವರು ಚುನಾವಣೆಯ ಮೇಲ್ವಿಚಾರಕರಾಗಿ ಶಿಕ್ಷಕಿ ವಸಂತಲಕ್ಷ್ಮಿ ಹಾಗೂ ಎಟಿ ದಿವ್ಯ ಅವರು ಕಾರ್ಯನಿರ್ವಹಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಈ ಸಂದರ್ಭ ಶಾಲೆಯ ಶಿಕ್ಷಕಿ ತಂಗಮ್ಮ, ಶಾಲೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಶಿಕ್ಷಕ ವೃಂದ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.